ಏನೇನೋ ಇವರ ರಾಜಕೀಯ ಜಿದ್ದಿಂದ ಕೆಲವು ವೈಯಕ್ತಿಕ ಕಾರಣಗಳಿಂದ ಅದು ಆಮೆ ಗತಿಲೆ ಅಂದರೆ ಬರೋ ಎಂಟ್ರೆನ್ಸಲ್ಲೇ ಇದೆ. ನಮ್ಮ ಸೋಮವಾರಪೇಟೆಗೆ ಅದೊಂದು ವಿಘ್ನ ಅನ್ನಂಗೆ ಕಾಣ್ತೈತೆ. ಒಂದು ಯಾವುದೇ ಒಂದು ಅಭಿವೃದ್ಧಿನೇ ಆಗಿಲ್ವೇನೋ ಅನ್ನೋ ಲೆಕ್ಕದಲ್ಲಿದೆ. ಶಾಸಕರು ಮಾನ್ಯ ಮಂತರ್ಗೌಡರು ಮನಸ್ಸು ಮಾಡಿದರೆ ಇದುವರೆಗೂ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದರೆ ಅವ್ರು ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಅವರು ಯಾವುದನ್ನು ಸುಮ್ಮನೆ ಸುಳ್ಳು ಆಶ್ವಾಸನೆ ಇದುವರೆಗೂ ಕೊಟ್ಟಿಲ್ಲ. ಅದೊಂದು ಕೆಲಸ ಮಾಡ್ತಾರೆ. ಮತ್ತು ಕ್ರೀಡೆಗೆ ಒಂದು ಹೆಚ್ಚಿನ ಒತ್ತು ಕೊಟ್ಟು ಶಾಸಕರ ಈ ಕ್ಷೇತ್ರದ ಅಭಿವೃದ್ಧಿನ ಆದಷ್ಟು ಅಭಿವೃದ್ಧಿ ಮಾಡಿ. ಮಂತ್ರಗೌಡರು ಅದನ್ನೆಲ್ಲ ಚೇಂಜ್ ಅದು ಮಂತರ್ಗೌಡರು ಯಾರನ್ನ ಇದಿಲ್ಲ, ಅದು ಆ ಪಾರ್ಟಿ ಈ ಪಾರ್ಟಿ ಆ ಜನ ಈ ಜನ ಅನ್ನೋದು ಏನೂ ಇಲ್ಲ ಅವ್ರಿಗೆ. ಅದೊಂದು ಉತ್ತಮವಾಗಿ ಮಾಡ್ತಾಯಿದ್ದಾರೆ ಸರ್. ಅದೇ ಕೊಡಗಿನ ಜನ ಸ್ವಲ್ಪ ಸ್ಪೋರ್ಟ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅಂದರೆ ಸರ್ ಅಂತ ವೀರಾಜಪೇಟೆ ಮಡಿಕೇರಿ ಸೈಡ್ ಅವ್ರು ಭಾರಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ಈಗ ಇದು ಸೋಮವಾರಪೇಟೆಯಲ್ಲಿ ಹೆಸರು ಉಳಿಸೋಕೆ ಇದು ಈಗ ಫಸ್ಟ್ ಸ್ಟಾರ್ಟ್ ಆಗಿದೆ. ಇವಾಗ ಒಂದು ಡಾಲ್ಫಿನ್ ಅವ್ರು ಹೆಂಗೆ ನಡೆಸ್ಕೊ ಬರ್ತಿದ್ರು, ಮೊದಲು ಬ್ಲೂ ಸ್ಟಾರ್ ಅವ್ರು ನಡೆಸ್ತಾಯಿದ್ರು. ಈಗ ಯಂಗ್ ಫಾರ್ಮರ್ಸು ಇವ್ರು ಮಾಡ್ತಾ ಇದ್ದಾರೆ. ಒಂದು ಇದು ಯಶಸ್ವಿ ಆಗಲಿ ಅಂತ ಹೇಳಿ ಸರ್ ಹೆಸರು ಎಲ್ಲ ಮಡಿಕೇರಿಯಲ್ಲಿ ಇವ್ರದ್ದು ಮಂತರ್ಗೌಡರು ಸರ್. ಅದು ಯಾವುದೇ ಒಂದು ಹಳ್ಳಿಗೆ ಹೋಗಲಿ, ಮೊನ್ನೆ ನೋಡಿ ಆ ಸುಗ್ಗಿ ಕಟ್ಟೆಗಳಂತ ಇತ್ತು. ಆ ಸುಗ್ಗಿ ಕಟ್ಟೆಗಳು ಇದುವರೆಗೆ ಯಾರೂ ಅನುದಾನ ಕೊಟ್ಟಿದ್ದಿಲ್ಲ. ಮತ್ತು ಈ ಒಂದು ಗೌರಿ ಗಣೇಶ ಇರ್ಬೋದು, ಸ್ಪೋರ್ಟ್ಸ್ಗಳಿಗಿರ್ಬೋದು, ಯಾವುದಕ್ಕೆ ಹೋದ್ರೂ ಬರೀ ಕೈಲಿ ಅಂತ ಅವ್ರು ಯಾರನ್ನೂ ಕಳ್ಸೋಕ್ಕಿಲ್ಲ.